ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋಗ್ರಫಿ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂಬರುವ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ನ ಜನರಲ್ ಪೇಪರ್ ಸಲುವಾಗಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಜನರಲ್ ಪೇಪರ್ಗಾಗಿ ಒಂದು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 20 ಮಾಕ್ ಟೆಸ್ಟ್ ಅಟೆಂಡ್ ಆದ ನಂತರ 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನೀಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ನಿಮಗೆ ಲಭ್ಯವಾಗ್ತದೆ. ಅದ್ರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಕೆಲವೊಂದು ವಿಡಿಯೋಗಳನ್ನು ನೀಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವು ಜಾಯ್ನ್ ಆಗಲು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಸೊ ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಯೂನಿಯನ್ ಟೆರಿಟರಿ? ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶ ಅಲ್ಲ? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಲಕ್ಷದ್ವೀಪ್, ಆಪ್ಷನ್ ಡಿ ತ್ರಿಪುರ. ಸೊ ಆಸ್ ಯು ಆಲ್ ನೋ, there are 8 union territories are there: Ladakh, Delhi, Andaman and Nicobar, Puducherry, Lakshadweep, Dadra and Nagar Haveli, and Diu and Daman, Chandigarh, Jammu and Kashmir. So here Tripura is not union territory. So ಇಲ್ಲಿ ತ್ರಿಪುರ ಎಂಬುದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿಲ್ಲ. So the next question is, the study of population is called? ಜನಸಂಖ್ಯೆ ಅಧ್ಯಯನವನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಬಯೋಗ್ರಫಿ, ಆಪ್ಷನ್ ಬಿ ಡೆಮೋಗ್ರಫಿ, ಆಪ್ಷನ್ ಸಿ ಕಾರ್ಟೋಗ್ರಫಿ, ಆಪ್ಷನ್ ಡಿ anthropology. Yes, the study of population is known as the demography. Yes, ಜನಸಂಖ್ಯೆ ಅರ್ಥಶಾಸ್ತ್ರವನ್ನು ನಾವು ಜನಸಂಖ್ಯಾ ಶಾಸ್ತ್ರ ಎಂದು ಕರೆಯುತ್ತೇವೆ. So demography, it is the statistical study of human population. Demography examines structure of the population, size of the population, then migration of the population over space and time. So ಜನಸಂಖ್ಯಾ ಶಾಸ್ತ್ರ ಅಂತ ಅಂದರೆ ಇದು ಜನಸಂಖ್ಯೆಯ ಕುರಿತು ಅಧ್ಯಯನ ಮಾಡ್ತದೆ. ಜನಸಂಖ್ಯೆಯ ಗಾತ್ರ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ವಲಸೆ ಆಗಿರ್ಬೋದು ಇತ್ಯಾದಿ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ಸೆಕ್ಸ್ ರೇಷಿಯೋ ಇಸ್ ಕ್ಯಾಲ್ಕುಲೇಟೆಡ್ ಆ್ಯಸ್? ಲಿಂಗಾನುಪಾತವನ್ನು ಹೀಗೆ ಲೆಕ್ಕ ಹಾಕಲಾಗ್ತದೆ. ಸೊ ದ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಸಿ, ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್ ಇನ್ ಎ ಕಂಟ್ರಿ. Sex ratio means number of how many females are there per 1000 males. ಲಿಂಗಾನುಪಾತ ಅಂತಂದರೆ ದೇಶದಲ್ಲಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರೆ. ಸೊ ದ ಸೆಕ್ಸ್ ರೇಷಿಯೋ ಇಸ್ ದ ರೇಷಿಯೋ ಆಫ್ ಮೇಲ್ಸ್ ಟು ದಿ ಫಿಮೇಲ್ಸ್. ಸೊ ಫಾರ್ಮುಲಾ ಇಸ್ ಮೇಲ್ ಪಾಪ್ಯುಲೇಷನ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಮಲ್ಟಿಪ್ಲೈಡ್ ಬೈ 1000. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಇಸ್ ಕಾಲ್ಡ್ ದ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ? ಭಾರತದ ಸರೋವರ ಜಿಲ್ಲೆ ಎಂದು ಯಾವುದನ್ನು ಕರೀತೀವಿ? ಆಪ್ಷನ್ ಎ ನೈನಿತಾಲ್, ಆಪ್ಷನ್ ಬಿ ಶಿಮ್ಲಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಮಥೇರಾನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನೈನಿತಾಲ್ ಈಸ್ ನೋನ್ ಆಸ್ ದಿ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಎಸ್, ನೈನಿತಾಲನ್ನು ನಾವು ಭಾರತದ ಸರೋವರ ಜಿಲ್ಲೆ ಎಂದು ಕರೆಯುತ್ತೇವೆ. ಸೊ ನೈನಿತಾಲ್ ಲೇಕ್ ಈಸ್ ಕಾಲ್ಡ್ ಲೇಕ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ, ಆ್ಯಂಡ್ ನೈನಿತಾಲ್ ಲೇಕ್ ಈಸ್ ಒನ್ ಆಫ್ ದಿ 4 lakes of Kumaon Hills. So the next question is, which of the following called shrimp capital of India? ಎಸ್, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಸೀಗಡಿ ರಾಜಧಾನಿ ಅಂತ ಕರಿತೀವಿ? ಮ್ಯಾಂಗ್ಳೂರ್, ನಾಗಪಟ್ಟಣಂ, ಕೊಚ್ಚಿ, ನೆಲ್ಲೂರು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನೆಲ್ಲೂರು ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೆಲ್ಲೂರನ್ನು ನಾವು ಭಾರತದ ಸೀಗಡಿ ರಾಜಧಾನಿ ಅಂತ ಕರಿತೀವಿ. ಸೊ ನೆಲ್ಲೂರು ಡಿಸ್ಟ್ರಿಕ್ಟ್ ಆಫ್ ಆಂಧ್ರ ಪ್ರದೇಶ್, ಇಟ್ ಈಸ್ ನೋನ್ ಆಸ್ ದಿ shrimp capital of India. The next question is, the Wheeler Island has been renamed as? ಎಸ್, ವೀಲರ್ ದ್ವೀಪವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ. ಆಪ್ಷನ್ ಎ ವಿಕ್ರಮ್ ಸಾರಾಭಾಯಿ ಐಲ್ಯಾಂಡ್, ಆಪ್ಷನ್ ಬಿ ಸತೀಶ್ ಧವನ್ ಐಲ್ಯಾಂಡ್, ಆಪ್ಷನ್ ಸಿ ಅಬ್ದುಲ್ ಕಲಾಂ ಐಲ್ಯಾಂಡ್, ಆಪ್ಷನ್ ಡಿ CV ರಾಮನ್ ಐಲ್ಯಾಂಡ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಬ್ದುಲ್ ಕಲಾಂ ಐಲ್ಯಾಂಡ್. Yes, the Abdul Kalam Island, formerly known as Wheeler Island. It is an island of the coast of Odisha, and it is approximately 150 kilometers. Where is ground zero? Ground zero ಎಲ್ಲಿದೆ? ಆಪ್ಷನ್ ಎ ಗ್ರೀನ್ವಿಚ್, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಇಂದಿರಾ ಪಾಯಿಂಟ್, ಆಪ್ಷನ್ ಡಿ ಶ್ರೀಹರಿಕೋಟ. ಎಸ್, ಗ್ರೌಂಡ್ ಜೀರೋ ಇಸ್ ಲೊಕೇಟೆಡ್ ಇನ್ ನ್ಯೂಯಾರ್ಕ್. ಈ ಒಂದು ಗ್ರೌಂಡ್ ಜೀರೋ ನ್ಯೂಯಾರ್ಕ್ನಲ್ಲಿದೆ. ಸೊ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಸೈಟ್, ದಿಸ್ ಈಸ್ ಆಲ್ಸೋ ನೋನ್ ಆಸ್ ದಿ ಗ್ರೌಂಡ್ ಜೀರೋ ಆರ್ ದ ಪೈಲ್. ಇಮಿಡಿಯೇಟ್ಲಿ ಆಫ್ಟರ್ ದ September 11 attacks is 14.6 acre area lower, and it is located in New York. ಸುಯೇಜ್ ಕೆನಾಲ್ ಕನೆಕ್ಟ್ಸ್, ಸುಯೇಜ್ ಕಾಲುವೆ ಡ್ಯಾಶ್ ಅನ್ನು ಸಂಪರ್ಕಿಸುತ್ತದೆ. ಆಪ್ಷನ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಮೆಡಿಟರೇನಿಯನ್ ಸಿ ಆ್ಯಂಡ್ ರೆಡ್ ಸಿ.
ಸೊ ಈ ಒಂದು ಸುಯೇಜ್ ಕಾಲುವೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ. Yes, Suez Canal connects the Mediterranean Sea to Red Sea and making it is the shortest maritime route to Asia from Europe. And it is also known as the world's most heavily used shipping lane. The next question is source of river Nile is Nile Nadiya Moola. Option A Lake Nasir, option B Lake Victoria, option C Lake Chad, option D Lake Tanganyika. So the right answer is option B Lake Victoria. Yes, Lake Victoria, also called Victoria Nyanza, the largest lake in Africa, and it is also the third largest freshwater lake on earth. The next question is which of the following river system form a part of Koyna river? ಕೆಳಗಿನ ಯಾವ ನದಿ ವ್ಯವಸ್ಥೆ ಕೊಯ್ನಾ ನದಿಯ ಭಾಗವಾಗಿದೆ? So the right answer is option B Krishna. Yes, Krishna river is the fourth largest river in terms of water inflows and river basin area in India. Yes, after Ganga, Godavari and Brahmaputra. And the Krishna river is also called Krishnaveni. It is almost 1288 kilometers and it is a major source of irrigation for the states Maharashtra, Karnataka, Telangana and Andhra Pradesh. So the next question is the Tapati river is flowing from which of the following region? ತಪತಿ ನದಿಯು ಕೆಳಗಿನ ಯಾವ ಪ್ರದೇಶದಿಂದ ಹರಿಯುತ್ತಿದೆ? ಆಪ್ಷನ್ ಎ ಸತ್ಪುರ ರೇಂಜ್, ಆಪ್ಷನ್ ಬಿ ವಿಂಧ್ಯಾಚಲ್ ರೇಂಜ್, ಆಪ್ಷನ್ ಸಿ ವೆಸ್ಟರ್ನ್ ಘಾಟ್, ಆಪ್ಷನ್ ಡಿ ಈಸ್ಟರ್ನ್ ಘಾಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸತ್ಪುರ ರೇಂಜ್. Yes, Tapati river flows westward between two spurs of the Satpura range across the Jalgaon Plateau region in Maharashtra state and also Surat in Gujarat state to the Gulf of Kambat. The next question is which one of the following minerals has another name called brown diamond? ಕೆಳಗಿನ ಯಾವ ಖನಿಜವನ್ನು ಕಂದು ವಜ್ರ ಎಂದು ಕರೆಯುತ್ತೇವೆ? ಆಪ್ಷನ್ ಎ ಐರನ್, ಆಪ್ಷನ್ ಬಿ ಮ್ಯಾಂಗನೀಸ್, ಆಪ್ಷನ್ ಸಿ ಲಿಗ್ನೈಟ್, ಆಪ್ಷನ್ ಡಿ ಮಿಕಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲಿಗ್ನೈಟ್. So lignite is also known as the brown diamond. So this is about our today's session, and for Karnataka Assistant Professor examination for your general paper preparation we are providing 20 mock tests with PDF solution, and you will get a PDF of all our video lectures only at ₹999. To join this crash course you can download our Global Online University app from Play Store, and you can select Karnataka Assistant Professor examination. And if you have any confusion you can contact this number. Yes, I wish all the best to all. Thank you.